ವಿಧಾನಸಭೆಯಲ್ಲಿ ಇವತ್ತು ಕೂಡ ಪ್ರತಿಭಟನೆಗೆ ಪಾಕ್ ಪರ ಘೋಷಣೆ ವಿಚಾರ ಸಾಕ್ಷಿ ಆಗ್ತಾ ಇದೆ. ಘೋಷಣೆ ಕೂಗಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮದ ಭರವಸೆಯನ್ನ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಕಾನೂನು ಪ್ರಕಾರವಾಗಿ 7 ಜನರನ್ನು ಕರೆದು ವಿಚಾರಣೆಯನ್ನ ಮಾಡಿದ್ದೀವಿ. ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದೀವಿ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಸುವೋಮೋಟೋ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಸುವೋಮೋಟೋ ನಾವು ಗಂಭೀರ ಆಗಿದ್ದೇವೆ, ನೀವು ಹೇಳೋದೆಲ್ಲ ನಾವು ಕೇಳಿದ್ದೀವಿ. ಸುವೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಗಂಭೀರತೆ ಇಲ್ಲದೆ ಹೋಗಿದ್ರೆ ದೇಶಭಕ್ತಿ ಬಗ್ಗೆ ಇವರಿಗಿಂತ 100 ಪಾಲು ಜಾಸ್ತಿ ದೇಶಭಕ್ತಿ ಇದೆ ನಮಗೆ. 100 ಪಾಲು ಇವ್ರಿಗಿಂತ ನಮಗೆ ಜಾಸ್ತಿ ದೇಶಭಕ್ತಿ ಇದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಯಾರೇ ಆದ್ರೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ತಗೊಳ್ತೇವೆ. ಅದ್ರ ಬಗ್ಗೆ ಹಿಂದೆ ಹೋಗಲ್ಲ. FSL ರಿಪೋರ್ಟ್ ಬರೋವರಿಗೆ ನಾವು ಸುಮ್ಮನೆ ಕೂತಿಲ್ಲ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. 7 ಜನ ಕರೆದು ವಿಚಾರಣೆ ಮಾಡಿದೀವಿ, ಇದು ನಡೀತಾ ಇದೆ. ಆದ್ರಿಂದ ಒಳಗಡೆ ಮಾತಾಡೋಗಿಲ್ರಿ. ಮಾತಾಡ್ತಾ ಇದ್ದಾರೆ. ಇಲ್ಲಿ ಮಾತಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೋಗಿ ಮಾತಾಡ್ತಾ ಇದ್ದಾರೆ. ನಿಯಮಾವಳಿಗಳು ಗೊತ್ತಿರಲ್ಲ, ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಮಾನ್ಯ ಸದಸ್ಯರಲ್ಲಿ, ಮಾನ್ಯ ವಿರೋಧ ಪಕ್ಷದ ನಾಯಕರಲ್ಲಿ ಮನವಿ ಮಾಡುತ್ತೇನೆ, ದಯಮಾಡಿ ಅವರವರ ಸ್ಥಾನಗಳಿಗೆ ಕೂತ್ಕೋಬೇಕು. ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ, ಕಾನೂನಿಗೆ ಕ್ರಮ ತಗೋತೀವಿ. ಯಾರೇ ಆದ್ರೂ ಕಠಿಣವಾದ ತಗೊಳ್ತೇವೆ. ದಯಮಾಡಿ ನಿಮ್ಮ ಜಾಗಗಳಿಗೆ ಕೂತ್ಕೋಬೇಕು ಅಂತ ಹೇಳಿ ಇವರಲ್ಲಿ ಮನವಿ ಮಾಡ್ತೀವಿ. ಎಲ್ಲ ಸದಸ್ಯರು ಹೇಳಿಷ್ಟೇ ಪ್ರತಿಭಟನೆ ಸಂವಿಧಾನ ಸೌಂದರ್ಯ, ಆದರೆ ಗೌರವಪೂರ್ವಕವಾಗಿ ಈ ಬಾವಿಯಲ್ಲಿದ್ದುಕೊಂಡು ಮಾತಾಡುವಂತ ನಿಯಮ ಇಲ್ಲ. ಆದರೆ ಒಂದು ಮುಖ್ಯಮಂತ್ರಿಗಳು ಮತ್ತು ಪ್ರತಿಭಾ ನಾಯಕರು ಮಾತಾಡುವಾಗ ಅದಕ್ಕೆ ಗೌರವ ಕೊಡದ ಕೆಲಸ ಇವತ್ತು ಆಗ್ಬೇಕಾಗ್ತದೆ. ಮಾನ್ಯ ಮುಖ್ಯ ಉತ್ತರಿಸಿ. ಮಾನ್ಯ ಅಧ್ಯಕ್ಷರೇ,